ಅದ್ಗೆ ಅದ್ಗೆ ಆ ನಿಮ್ ಒಡವೆ ಎಲ್ಲ ನನ್ ರೂಮಲ್ಲಿ ಇಟ್ಟಿದಿರಲ್ಲ. ಅದು ನನ್ನ ಒಡವೆ ಅಲ್ಲ ಮಾರಾಯ, ನಿನ್ನ ಹುಟ್ಟಿದ ಹಬ್ಬ ಅಂತ ನಿಮ್ಮ ಅಣ್ಣ ನಿನಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದು. ಅಯ್ಯೋಯ್ಯೋ, ಇದೇನ್ ಚಿನ್ನದ ಅಂಗಡಿನೇ ತಂದಿರೋ ಆಗಿದೆ. ಕೊಟ್ಟಿದ್ದರೆ ಚಿನ್ನದ ಗಣಿಯನ್ನೇ ತರ್ತಿದ್ರು ಎಂತದ್ದು, ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇದನ್ನೇ ತಂದಿದ್ದಾರೆ. ಇಲ್ಲಿ ಏನದ್ಕೆ ಇದೆಲ್ಲ ಒಳ್ಳೆ ಯಕ್ಷಗಾನದವ್ರ ತರ. ಇದು ನಿಮ್ಮ ಅಣ್ಣನ ಆಜ್ಞೆ, ಬೇಡ ಅನ್ನುವ ಧೈರ್ಯ ನನಗೂ ಇಲ್ಲ ನಿನಗೂ ಇಲ್ಲ. ಅಯ್ಯೋಯ್ಯೋ, ಇದು ಬೇರೆನಾ? ಇದೇ ತುಂಬಾ ಇಂಪಾರ್ಟೆಂಟ್ ಇಂದ್ರ. ಈಗ ನೀ ಎಷ್ಟು ಚಂದ ಕಾಣ್ತಿದೀವಿ. ಓ, ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವ್ರಿಗೆ ಕತ್ಗೆ ಕೈಗೆ ಕಾಲ್ಗೆಲ್ಲ ಸರ್ಪ್ಲಿ ಹಾಕೊಂಡು ಕನ್ವರ್ಲಾಲ್ ಅಂತಾರಲ್ಲ, ಆ ತರ ಕಾಣಿಸ್ತಾ ಇದ್ದೀನಿ. ದೊಡ್ಡದಾಗಿ ಮೀಸೆ ಇಟ್ಟಿದ್ದರೆ ನಿಮ್ಮ ಅಣ್ಣನ ಹಾಗೆ. ಸಿಂಹದ ಮರಿ. ಮಂಗಳಾ, ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ. ಬಂದೆ, ಬೇಗ ಒಡವೆ ಹಾಕಿಕೊಂಡು ಬಾ ಆಯ್ತಾ. ಎಲ್ಲರಿಗೂ ಹೇಳಬೇಕು, ಅಷ್ಟು ಮಂದಿ ಇಲ್ಲಿ ನಿಲ್ಲಬೇಕು. ನೋಡಿ, ಓಯ್ ರಘುವಣ್ಣ, ದಾನೆ ದೊಡ್ಡ ಗಣ್ಣು ಬಿಟ್ಟು ಇಂದ್ರನನ್ನು ಹಾಗೆ ನೋಡುವುದಾ? ಅದು ಇಂದ್ರನ ಬರುವ ಸ್ಟೈಲ್ ಉಂಟಲ್ಲ, ಒಮ್ಮೆ ನನಗೆ ಅದು ನೀವ ಅವರ ನೀವ ಅಂತ ಹೇಳಿ ಕನ್ಫ್ಯೂಷನ್ ಆದದ್ದು. ಇಂದ್ರಣ್ಣ ಎಡ್ಡ ಉಂಟು. ಹೇಗೆ ದೇವರು ನಿನ್ನ ಚೆನ್ನಾಗಿ ಇಟ್ಟಿದ್ರಪ್ಪ. ಓಯ್ ರಘುವಣ್ಣ, ಹೊರಗೆಲ್ಲ ರೆಡಿ ಉಂಟಾ? ಪೂರ ರೆಡಿ ಆಂಡ. ಪೋಲಾ, ನಾನೇ ಯಾಕಣ? ಓಯ್, ಇನ್ನು ನಿನ್ನ ಪುಟ್ಟಿನ ದಿನ ಮಾರಾಯ, ಜನಕುಲು ಕಾಯ್ತರು ನಿನಗೋಸ್ಕರ. ಅಡಕ್ ಪೋಲೆ. ನಮಸ್ಕಾರ. ಎಲ್ಲ ಊಟ ಮಾಡಿದ್ರ? ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ಅಣ್ಣ ಅಣ್ಣ. ಏನ್ ಪ್ರಮಿಳ, ಇವತ್ತು ಯಾರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ನಿಮ್ ಹುಟ್ಟಿದಬ್ಬಕ್ಕೋಸ್ಕರ ರಜಾ ಹಾಕಿದೀವಣ್ಣ. ಅಣ್ಣ, ನಿಮ್ ಡ್ರೆಸ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಪಾ. ಅಣ್ಣ, ದೊಡ್ಡ ದಣಿಕ್ಲ ತರಾನೇ ಕಾಣ್ತಿದ್ದೀರಣ್ಣ. ಅಣ್ಣ, ಆದ್ರೂ ಒಡವೆಗಳು ಓವರ್ ಆಗ್ಲಿಲ್ವಾ ಅಣ್ಣ? ಸದ್ಯಕ್ಕೆ ಇದಿರ್ಲಿ, ಆಮೇಲೆ ಇದನ್ನ ಕರಗಿಸಿ ನಿಮ್ಮೆಲ್ಲರೂ ಮದುವೆಗೂ ತಾಳಿ ಮಾಡಿಸ್ಕೊಟ್ಬಿಡ್ತೀನಿ. ಎಲ್ಲೇ ಅದು? ಅದು ಇಲ್ಲಿದೆ ಕಣೆ. ನಿಮ್ ಬರ್ತಡೆಗೆ ಒಂದು ಚಿಕ್ಕ ಗಿಫ್ಟ್ ಅಣ್ಣ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ಸ್ ಅಪ್ಪ. ಧಾನೆ ರಘುವಣ್ಣ, ಬರ್ತಿ ಗಾಡಿ ತಪ್ಪಲೆ ಮಾರ್ಯಾರೆ, ಗಾಡಿ ತಪ್ಪಲೆ. ಅಯ್ಯೋ, ಗಾಡಿ ತಪ್ಪಲೆ ರಘುವಣ್ಣ. ಇಂದ್ರ, ನಿನಗೆಂತ ಆಗ್ಲಿಲ್ಲ ಅಲ್ಲ? ಏನಿಲ್ಲ ಅದಕ್ಕೆ ಇಂದ್ರ, ಎಂತ ಆಗ್ಲಿಲ್ಲ ಅಲ್ಲ? ಒಳಗೆ ಹೋಗು. ರಘುವಣ್ಣ, ಗಾಡಿ ತಪ್ಪಲೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮುಲ್ಪನೆ ಮಾರಾಯ, ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆಂದ ಟಚ್ ಮಾಡುತ್ತಿದ್ದ, ಈಗ ಡೈರೆಕ್ಟ್ ನಮ್ಮನ್ನೇ ಅಟ್ಯಾಕ್ ಮಾಡಿದ್ದಾನೆ. ಅವನನ್ನು ಹಾಗೆ ಬಿಡುದುಂಟಾ? ಬಿಡುವುದಿಲ್ಲ. ಬೇಡ ಅಣ್ಣ, ಬಿಟ್ಬಿಡಿ ಪ್ಲೀಸ್. ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು. ಇಲ್ಲ ಅಣ್ಣ, ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ತಂದೆ, ಮಕ್ಕಳು, ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ. ಇಷ್ಟ ದಿನ ಮಾಡಿದ್ದೆ ಸಾಕು, ದಯವಿಟ್ಟು ಬಿಟ್ಬಿಡಿ ಅಣ್ಣ. ಓಯ್, ಅವ ಅಟ್ಯಾಕ್ ಮಾಡಿದ್ರೆ ಎದ್ರಿ ಮನೇಲಿ ಕೂರುದುಂಟಾ? ಅಪ್ಪುಜಿ, ಎಂಜಿನ್ ಆಂಡಾಲ ಬಿಡೆ. ರಘುಣ, ಗಾಡಿ ತಪ್ಪಲೆ. ನಿಂತ್ಕೊಳ್ಳಿ ರಘುಣ. ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ? ಕೀ ಕೊಡಿ, ನಾನು ಹೋಗ್ತೀನಿ. ಎಷ್ಟು ಜನ ನೋಡ್ಬೇಕು ಹೇಳಿ? 10, 20? ಇಂದ್ರಣ್ಣ, ನೀವು ಸುಮ್ಮನಿರಿ, ನಿಮಗೆ ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ರಾಯಣ್ಣನ್ ತಮ್ಮ ತಾನೆ. ನಾನು ಹೋಗ್ತೀನಿ, ಬನ್ನಿ ಈ ಕಡೆ. ಇಂದ್ರ, ನಿನಗಿಷ್ಟ ಇಲ್ಲ ಅಂದರೆ ಬಡ್ಚಿ ಬಿಡ್ಲೆ. ಯಾಕೆ? ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಇದೇ ಭಯ ಅಣ್ಣ 15 ವರ್ಷದಿಂದ ಅತ್ಗೇನು ಪಡ್ತಾ ಇರೋದು. ನನ್ನನ್ನೇನೋ ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ. ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ?
ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋ ಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ, ನೀವು ತಂದ್ಕೊಡೋ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ. ರಘೋಣ, ನಿಮಗ್ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ, ಅವಳ ಜೀವನದ ಬಗ್ಗೆ ಏನಾರು ಯೋಚನೆ ಮಾಡಿದಿರಾ? ಅದಕ್ಕೆ ನಾನ್ ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ? ನಮ್ಮ ಧನಿಕರು ರಾಯಣ್ಣ ಒಲ್ಲೇರು ಅವ್ರು ನೋಡಿಕೊಳ್ತಾರೆ. ಕೇಳಿದ್ರಣ್ಣ, ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ರೂ ಬದುಕ್ತಾ ಇದೀವಿ. ನಿಮಗೆ ಹೇಗೆ ಜನಗಳು ಬೇಕೋ ಹಾಗೆ ನಮಗ್ ನೀವ್ ಬೇಕಣ್ಣ. ಜನಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ, ಮಾಡಿ. ನಾವು ಬೇಡ ಅನ್ನಲ್ಲ. ಆದ್ರೆ ಪದೇ ಪದೇ ಈ ಜಗಳ, ಪಂಚಾಯತಿ, ಹೊಡೆದಾಟ ಇದೆಲ್ಲ ಯಾಕಣ ಬೇಕು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರಿದ್ದಾರೆ, ಕೋರ್ಟ್ ಇದೆ. ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ. ಕಾನೂನ ಕೈಗೆ ತಗೊಳ್ಳೋಂತ ಕೆಲಸ ನಿಮ್ಗೆ ಯಾಕಣ ಬೇಕು? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ. ಇಷ್ಟ್ರ ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ ಇಷ್ಟ ಅಣ್ಣ, ನಿಮ್ಗೆ ಹ್ಯಾಕ್ ಬೇಕೋ ಹಾಗೆ ಮಾಡಿ. ಆದ್ರೆ ಒಂದು, ನೀವ್ ಹಿಂತಿರುಗಿ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ. ಮಂಗ್ಲಾ, ಓಯ್ ಮಂಗ್ಲಾ. ಎಂತ? ಅವ ಮಂಜುನಾಥ ಬಂದ್ರೆ ಅವನ ಹತ್ರ ಬೋಟ್ ವಿಷಯ ಮಾತಾಡ್ಲಿಕ್ಕುಂಟು. ಏನಾಯ್ತು ಅಂತ ಕೇಳಬೇಕು. ಸರಿ. ಹಾಗೆ ರೈ ಬಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಉಂಟು, ನನ್ನ ಜೊತೆ ಬರ್ಲಿಕ್ಕೆ ಕೇಳು. ಆಯ್ತು. ನಾನು ಆಗ್ಲೇ ಬ್ಯಾಂಕ್ ಫೋನ್ ಮಾಡಿದೀನಿ, ನೀವೇನ್ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಅವರೇ ಇಲ್ಲಿಗೆ ಬರ್ತಾರಂತೆ. ಇವತ್ತು ಮುತ್ತಪ್ಪ ಬಂದರೆ ಬೆಂಗಳೂರಿಗೆ ಲೋಡ್ ಕಳಿಸ್ಲಿಕ್ಕುಂಟು, ಅವನನ್ನು ಬೀಚ್ ಹತ್ರ ಬರ್ಲಿಕ್ಕೆ ಫೋನ್ ಮಾಡಿ ಹೇಳು. ನಾನು ಆಗ್ಲೇ ಹೇಳಾಯ್ತು, ಅವ್ರು ಆಲ್ರೆಡಿ ಬೀಚ್ ಹತ್ರ ಕಾಯ್ತಾ ಇದಾರೆ. ಓಯ್, ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಾನೆಂತ ಮಾಡುವುದು? ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋಣ. ಓ, ರೆಸ್ಟು? ದಾನೆ, ಆಫೀಸ್ ಇಲ್ಲವಾ? ಇವತ್ತು ಸಂಡೇ ರಜಾ. ಓಹೋ, ನಿಮಗೆ ಸಂಡೇ ಕೂಡ ರಜಾ ಉಂಟಾ? ಹಲೋ, ಹೇಳಿ ಮಂಜುನಾಥ್. ಯಜಮಾನ್ರೆ, ನೀವು ಒಂದು ಬೋಟ್ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಅದು ನೋಡಿ ಆಯ್ತು. ಬೋಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಂಜುನಾಥ್, ಹಾಗಾದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ. ಮಾತಾಡಿ ಮುಗಿಸ್ಬಿಡೋಣ. ಆಯ್ತು ಆಯ್ತು. ದಣಿಗಳು ಮನೇಲಿ ಇಲ್ವಾ? ದಣಿಗಳು ಮನೇಲಿ ಇಲ್ವಾ ಅಂತ ಕೇಳಿದೆ. ಅಣ್ಣನಾ? ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಏನಾರು ಇಂಪಾರ್ಟೆಂಟ್ ಕೆಲಸ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ. ಆಯ್ತು. ಇವತ್ತು ಮಾತ್ರಣ? ಇವತ್ತು ಮಾತ್ರಣ ಅಂತ ಕೇಳಿದೆ. ಇಲ್ಲ, ಇನ್ಮೇಲೆಲ್ಲ ಹೀಗೇನೆ. This is our chemical factory. This has a turnover of around 5,000 crores per year. This is our shipping company, which carries goods from Germany to India. By the way, gentlemen, this huge building in Malaysia is our trade center. That's it, gentlemen. ಕಿಶೋರ್ ಸರ್, ನಮ್ಮ ಕಂಪನಿಗಳನ್ನೆಲ್ಲ ಅವ್ರು ನೋಡ್ಬೇಕು ಅಂದ್ರೆ ತೋರ್ಸೋದಕ್ಕೆ ಏರ್ಪಾಟ್ ಮಾಡಿ. ಓಕೆ ಸರ್. ಇಟ್ಸ್ ನಾಟ್ ನೆಸೆಸರಿ. ಸರ್, ನೀವು ಎಕ್ಸ್ಪ್ಲೇನ್ ಮಾಡಿ ಸ್ಟೈಲೇ ಇವ್ರಿಗೆಲ್ಲ ತುಂಬಾ ಖುಷಿಯಾಗಿದೆ ಸರ್. ಎಕ್ಸ್ಕ್ಯೂಸ್ ಮೀ, ಟುಮಾರೋ ಮಾರ್ನಿಂಗ್ ವಿಲ್ ಸೈನ್ ದ ಕಾಂಟ್ರಾಕ್ಟ್. ಸರ್, ಅಗ್ರಿಮೆಂಟ್ ಸೈನಿಂಗು ಕಾಂಟ್ರಾಕ್ಟ್ ಎಲ್ಲ ನಾಳೆ ಬೆಳಿಗ್ಗೆನೆ ಮಾಡೋಣ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ವಿತ್ ಪ್ಲೆಜರ್ ಸರ್. ಥ್ಯಾಂಕ್ ಯು. ಓಕೆ, ಸಿ ಯು ಟುಮಾರೋ ಮಾರ್ನಿಂಗ್. ನಾನು ಇವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಸರ್. ಸರ್, ನೀವು ಹೇಳಿದಷ್ಟು ಅಮೌಂಟು ಫುಲ್ ರೆಡಿ ಇದೆ. ಎಸ್ ಸರ್. ಸರ್, ಕಿಶೋರ್ 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 ಯಾಕೆ ಕಿಶೋರ್ ನಾಳೆ ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ? ಅದಕ್ಕೆ ಯಾಕೆ ಸರ್ ಟೆನ್ಷನ್? ನಾಳೆ ತಾನೇ.
4,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್. ಅದು ಸೈನ್ ಆದ್ರೆ 500 ಕೋಟಿ ನೆಟ್ ಪ್ರಾಫಿಟ್ ಸಿಗುತ್ತೆ. ನಾಳೆ ಬೆಳಿಗ್ಗೆನೆ ಮುಗಿಸ್ಬಿಡೋಣ ಅಂತ ಹೇಳಿದ್ರಲ್ಲ ಸರ್. ಏಯ್, ಸುಮ್ಮನೆ ದಡ್ಡನ್ ತರ ಮಾತಾಡ್ಬೇಡ. ನಮ್ಮ ಆಪೋಸಿಟ್ ಪಾರ್ಟಿ ಅವರು ಓವರ್ ನೈಟ್ ಏನಾದ್ರೂ ಟ್ಯಾಕಲ್ ಮಾಡಿ ಕೆಲಸನ ಮುಗಿಸ್ಬಿಟ್ರೆ 500 ಕೋಟಿ ಬಿಟ್ಟು ಹೋಗುತ್ತೆ. ಸರ್, ನಾವು ಅವ್ರನ್ನ ನೋಡ್ಕೊಳ್ಳೋ ರೀತಿ ನೋಡ್ಕೊಂಡ್ರೆ ಬೇರೆಯವ್ರು ಟ್ಯಾಕಲ್ ಮಾಡೋ ಚಾನ್ಸ್ ಇರಲ್ಲ ಸರ್.